ಸಿಎಂ ಬದಲಾವಣೆ ಚರ್ಚೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಜೋರಾಗಿ ಆಗ್ತಾ ಇದೆ. ಆದರೆ ಈಗಾಗಲೇ ಒಂದಷ್ಟು ಮೀಟಿಂಗ್ಗಳಾಗಿತ್ತು. ಡಿ.ಕೆ. ಶಿವಕುಮಾರ್ ವಿದೇಶಕ್ಕೆ ಹೋಗಿದ್ದಾಗ ಒಂದಷ್ಟು ಸಚಿವರ ಜೊತೆ ಊಟ ಆಗಿತ್ತು. ಈಗ ದಲಿತ ನಾಯಕರು ಕೂಡ ಡಿನ್ನರ್ ಮೀಟಿಂಗ್ ಇಟ್ಕೊಂಡಿದ್ರು. ಈಗ ಅದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಮಾಡಿದಂತ 60% ಆರೋಪಕ್ಕೆ ಸಾಕ್ಷಿ ಕೇಳಿದ್ದಾರೆ. ಹಾಗಾದ್ರೆ ನೀವು 40% ಮಾಡಿದಾಗ ಸಾಕ್ಷಿ ಕೊಟ್ಟಿದ್ರಾ ಅಂತ ಬಿಜೆಪಿ ದಳದವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನೊಂದು ಮುಂದುವರೆದ ಭಾಗ, ದೆಹಲಿ ಚುನಾವಣೆ ಅಧಿಕೃತವಾಗಿ ಘೋಷಣೆ ಆಗಿದೆ. ಅಧಿಕೃತವಾಗಿ ಚುನಾವಣೆ ಘೋಷಣೆ ಆಗಿದೆ. ಇನ್ನು ಫೆಬ್ರವರಿ 5ಕ್ಕೆ ವೋಟಿಂಗು, 8ಕ್ಕೆ ಕೌಂಟಿಂಗು. ಕೇಜ್ರಿವಾಲ್ ಪಾರುಪತ್ಯ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಮುಂದುವರಿಬಹುದು, ಇದೇನೋ ಇರಬಹುದು, ಬಟ್ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಹಗರಣ ಪ್ರತಿನಿತ್ಯ ಹಗರಣ ಅನ್ನೋದು ಕಿವಿಗೆ ಬೀಳಿಲ್ಲ ಅಂತಂದ್ರೆ ಕರ್ನಾಟಕ ಜನ ಅವತ್ತು ದಿನ ಪೂರ್ತಿ ಆಗಲ್ಲ. ಯಾಕಂದರೆ ಇವತ್ತು BBMPಯಲ್ಲಿ ಬೋರ್ವೆಲ್ ಕೊರೆಸೋ ವಿಷಯದಲ್ಲಿ 980 ಕೋಟಿ ನುಂಗಿ ನೀರು ಕುಡಿದಿರುವ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಕೂಡ ಇದೆ. ಅದೇನು ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಕೂಡ ಹೇಳ್ತೀನಿ. ನನ್ನ ಜೊತೆ ವಿಮೇಶ್ ಗೋನಾಳ್, ಬಳ್ಳಾರಿಯ ವಿಮೇಶ್ ಗೋನಾಳ್ ಇದ್ದಾರೆ. ಈಗ ಶುರು ಮಾಡೋಣ. ಇತ್ತೀಚೆಗೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಅಹಿಂದ ವರ್ಗದ ಸಚಿವರು ಸೇರಿದಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗವಹಿಸಿದ್ರು. ಈ ಕುರಿತು ರಾಜ್ಯ ರಾಜಕಾರಣದಲ್ಲಿ ಹಲವು ರೀತಿಯ ಚರ್ಚೆಗಳಿಗೆ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ನಾಳೆ ಅಂದರೆ ಜನವರಿ 8ರಂದು ಗೃಹ ಸಚಿವ ಜಿ. ಪರಮೇಶ್ವರ್ ನಿವಾಸದಲ್ಲಿ ದಲಿತ ಸಚಿವರ ಡಿನ್ನರ್ ಮೀಟಿಂಗ್ ಕರೆಯಲಾಗಿತ್ತು. ಆದರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ದು ನಾಳೆ ನಡೆಯಬೇಕಿದ್ದ ಡಿನ್ನರ್ ಮೀಟಿಂಗ್ ಅನ್ನು ಮುಂದೂಡಲಾಗಿದೆ ಅಂತ ಹೇಳಲಾಗ್ತಿದೆ. SC/ST ಸಚಿವರು ಶಾಸಕರ ಡಿನ್ನರ್ ಕರೆದಿದ್ದರ ಉದ್ದೇಶ ಒಳ್ಳೆಯದೇ, ಆದರೆ ಈ ಸಂದರ್ಭದಲ್ಲಿ ಬೇಡ. ಸಮುದಾಯದ ಸಮಸ್ಯೆ ಅನ್ನೋದು ಗೊತ್ತಿದೆ, ಆದರೆ ಈಗ ಬೇರೆಯದೇ ಅರ್ಥ ಹೋಗ್ತಿದೆ. ಈಗಾಗಲೇ ಮೊನ್ನೆ ನಡೆಸಿರೋ ಡಿನ್ನರ್ ಮೀಟಿಂಗ್ಗೆ ಸಂಬಂಧಿಸಿದಂತೆ ನಾನಾ ರೀತಿಯ ಚರ್ಚೆಗಳು ನಡೀತಿರೋದ್ರಿಂದ ನಾಳೆ ದಲಿತ ಸಚಿವರುಗಳ ಡಿನ್ನರ್ ಮೀಟಿಂಗ್ ನಡೆದರೆ ಇನ್ನಷ್ಟು ತಪ್ಪು ಸಂದೇಶಗಳು ಹೋಗಬಹುದು ಎಂದು ಎಚ್ಚೆತ್ತುಕೊಂಡಿರುವ ಕಾಂಗ್ರೆಸ್ ಹೈಕಮಾಂಡ್ ದಲಿತ ಸಚಿವರ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾಗಿದೆ. ಯಾರು ವರಿ ಮಾಡ್ಕೊಂಡಿರಲಿಲ್ಲಪ್ಪ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಊಟ ಮಾಡೋಕ್ಕೆಲ್ವಾ, ಊಟಕ್ಕೆ ಸೇರಿದ್ರು ಅಂತ. KPCC ಅಧ್ಯಕ್ಷರು DCM ಡಿ.ಕೆ. ಶಿವಕುಮಾರ್ ಅವರೇ ಸೇರ್ಲಿ, ಊಟ ಮಾಡಲಿ, ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಹೈಕಮಾಂಡ್ ಯಾಕೆ ಇದಕ್ಕೆ ಬ್ರೇಕ್ ಹಾಕಿದ್ರು ಗೊತ್ತಿಲ್ಲ. ಏನ್ ವಿವೇಶ್? ಅಂದ್ರೆ ಸರ್, ಈಗ ಈ ರಾಜಕೀಯ ವಲಯದಲ್ಲಿ ಡಿನ್ನರ್ ಮೀಟಿಂಗ್ ನ ಒಂದು ಏನಿದೆ ಅಂದ್ರೆ ಪರ್ವ ನಡೀತಾ ಇದೆ. ರಾಜಕೀಯದಲ್ಲಿ ಈ ಡಿನ್ನರ್ ಮೀಟಿಂಗ್ ಪರವಾಗಿರುವ ಏನಿಲ್ಲಪ್ಪ. ಸಿದ್ದರಾಮಯ್ಯನವರು ಜಾರಕಿಹೊಳಿ ಒಂದ್ ಕಡೆ ಸೇರ್ಕೊಂಡಿದ್ರು. ಒಕ್ಕಲಿಗರು ಮಂತ್ರಿಗಳು ಅಲ್ಲಿ ಚಲುವರಾಯಸ್ವಾಮಿ ಅವರು ಸಮನ್ವಯ ಕ್ವಾರ್ಟರ್ಸ್ ಅಲ್ಲಿ ಸೇರ್ಕೊಂಡಿದ್ರು. ಈಗ ಒಂದಷ್ಟು ಜನ ಪರಮೇಶ್ವರ್ ಅವರು SC/ST ಸಮುದಾಯದ ಸಚಿವರು ಶಾಸಕರನ್ನ ಕರೆದು ಇದು ಮಾಡಿದ್ರು. ಪರ್ವ ಅಂದ್ರೆ ಮೂರ್ತ ವಿಂಗಲ್ ಆಗೋದು, 3ನೇ ವಿಂಗ್ ಬ್ರೇಕ್ ಹಾಕವ್ರು. ಈಗ ಅಂದ್ರೆ ಸರ್, ಈಗ ಒಬ್ರು ನೋಡೊಬ್ರು ಶುರು ಮಾಡ್ಕೊಂತಿದಾರ ಅಂತ. ಈಗ ಸತೀಶ್ ಜಾರಕಿಹೊಳಿ ಅವ್ರ ಮನೇಲಿ ಆಯ್ತು. ಈಗ ಇವ್ರು ಕರೆದಿದ್ರು, ಬಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಓಕೆ ಅಂದಿದ್ರಪ್ಪ. ಎಲ್ಲ ಒಂದ್ ಕಡೆ ಅವರು ಹೇಳ್ದಂಗೆ ಅವ್ರಿಗೆ ನನಗೇನು ಅಭಿಪ್ರಾಯ, ನೀವ್ ಹೇಳ್ದಂಗೆ ಏನಾಯ್ತಂದ್ರೆ ನಮ್ಗೇನ್ ಪ್ರಾಬ್ಲಮ್ ಇಲ್ಲ, ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿರುವಂತದ್ದು. ಬಟ್ ಆದ್ರೆ ಇನ್ನು ಇರುವಂತಹ ಬೇರೆ ನಾಯಕರು ಅದನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳುವಂತ ಸಾಧ್ಯತೆ ಇರೋದ್ರಿಂದ ಏನಾದ್ರೂ ಹೈಕಮಾಂಡ್ ಅದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಡಿನ್ನರ್ ಮೀಟಿಂಗ್ ಸಮಸ್ಯೆ, ಡಿನ್ನರ್ ಮೀಟಿಂಗ್ ಎಗನೆಸ್ಟೇ ಡಿ.ಕೆ. ಅವ್ರ ವಿರುದ್ಧ ಅನ್ನೋದು ಸಹಜವಾದಂತ ಲೆಕ್ಕಾಚಾರ. ಬಟ್ ಆದ್ರೆ ಅವರೇ ಅದನ್ನ ಸೀರಿಯಸ್ ತಗೊಳ್ತಾ ಇಲ್ಲ. ಬೇಡ, ಊಟ ಮಾಡ್ಲಿ, ಸೇರ್ಲಿ, ಬೆರಿಲಿ ಅಂತ ಅವ್ರೆ. ಆದ್ರೆ ಇವ್ರು ಯಾಕೋ ನಿಲ್ಸವ್ರ ಹೈಕಮಾಂಡ್ ಅವರು. ಏನು ಅವರಲ್ಲಿ ಏನಾದ್ರು ಒಂದು ಲೆಕ್ಕಾಚಾರಗಳು ಇರ್ಬೋದು ಅಂತ. ಯಾರಲ್ಲಿ? ಹೈಕಮಾಂಡ್ ಅಲ್ಲಿ ಲೆಕ್ಕಾಚಾರ ಬೇರೆ ಅಂದ್ರೆ ಅಂತಂದ್ರೆ ಇದಂಗೆ ಕಾಣ್ತಿಲ್ಲ. ಯಾಕಂದ್ರೆ ಅವರಲ್ಲಿ ಏನು ಅಂದ್ರೆ ದೂರು ಕೊಡ್ಬೇಕಾಗಿತ್ತು ಯಾರಾದರೂ. ಯಾರು ದೂರು ಕೊಟ್ಟಿಲ್ಲ ಅಧಿಕೃತವಾಗಿ. ಆದರೆ ಬ್ರೇಕ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಸೇರಿದಂಗೆ ಒಂದಷ್ಟು ಸಭೆ ಮಾಡ್ತಾರೆ, ಡಿನ್ನರ್ ಮೀಟಿಂಗ್ ಮಾಡ್ತಾರೆ, ಒಕ್ಕಲಿಗ ಸಚಿವರು ಒಟ್ಟು ಕಡೆ ಊಟ ಮಾಡ್ತಾರೆ. ಪಾಪ ಇವ್ರಿಗೂ ಬಿಟ್ಟಿದ್ರಾಗಿರೋದು. ಅಂದ್ರೆ ಎಲ್ಲರೂ ಒಂದ್ ಕಡೆಯಿಂದ ಊಟ ಮಾಡ್ಕೊಂಡು ಬರ್ಲಿ. ಇವರು ಊಟ ಮಾಡಿದ್ರೆ ಮುಗ್ದೇ ಹೋಗಿರೋದು. ಮತ್ತೆ ಯಾರು ಊಟಕ್ಕೆ ಸೇರ್ತಿದ್ರು? ಎಲ್ಲರೂ ಅವ್ರವ್ರ ಊಟ ಡಿನ್ನರ್ ಮೀಟಿಂಗ್ ಮಾಡಕ್ ಬಿಟ್ಟು ಪಾಪ SC/ST ಸಮುದಾಯದ ಸಚಿವರು ಶಾಸಕರು ಡಿನ್ನರ್ ಪರಮೇಶ್ವರ್ ಮನೆಯಲ್ಲಿ ಸೇರೋದನ್ನ ನಿಲ್ಸ್ತಾರೆ ಅನ್ನೋದಾದ್ರೆ ತಪ್ಪಲ್ವೇ? ಹೌದು ಸರ್. ಯಾಕಂದ್ರೆ ಈ ಮುಂಚೆ ಡಿ.ಕೆ. ಶಿವಕುಮಾರ್ ಅವರೇ ಅಬ್ಜೆಕ್ಷನ್ ಮಾಡಿರಲಿಲ್ಲ, ಬಿಟ್ಟಿದ್ರು ಸುಮ್ಮನೆ. ಬಟ್ ಇದರಲ್ಲಿ ಬರೀ ಹೈಕಮಾಂಡ್ ಈಗ ತಲೆ ಹಾಕಿರೋದ ಕೆಲವೊಬ್ಬರಿಗೆ ಟೆನ್ಷನ್ ಆಗಿರುವಂತದ್ದು. ಏನೂ ಇಲ್ಲ, ನೀವು ಒಟ್ಟಿಗೆ ಊಟ ಮಾಡಬೇಡಿ ಅಂದಂಗೆ ಅವ್ರನ್ನ ಬ್ಯಾನರ್ ಹಾಕೊಂಡು ನಾವೀಗ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ ಊಟ ಸೇರ್ ಮಾತಾಡ್ತಿದೀವಿ ಅಂತ ಹೇಳಿದ್ರೆ ಓಕೆ. ಸುಮ್ನೆ ಊಟಕ್ಕೆ ಸೇರ್ತಾರ, ಅದಕ್ಕೂ ಬಿಡಲ್ವಲ್ಲ ಇವರು. ಆಯ್ತು ಸರ್, ಹೋಗ್ಲಿ ಬಿಡಿ, ಊಟ ಮಾಡ್ಕೊಳ್ಳಿ, ಚೆನ್ನಾಗಿರ್ಲಿ, ಮುಂದಕ್ಕೆ ಹೋಗ್ಬಿಡೋಣ. ಇನ್ನು ಸಿದ್ದು ಸವಾಲ್ ಹಾಕಿದ್ರು 60% ಅಂತ ಹೇಳಿದ್ರಲ್ಲ, ಪ್ರೂವ್ ಮಾಡಿ ಅಂತ. ಅದು ಕುಮಾರಸ್ವಾಮಿ ಹೇಳೋರು ಏನು ಅಂದ್ರೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಾಗೂ ರಾಜ್ಯ ಕಾಂಗ್ರೆಸ್ ನಾಯಕರ ನಡುವೆ 60% ಕಮಿಷನ್ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ಕುಮಾರಸ್ವಾಮಿ 60% ಕಮಿಷನ್ ಆರೋಪ ಮಾಡಿದ್ರು. ಸುಮ್ಮನೆ ಆರೋಪ ಮಾಡೋದಲ್ಲ, ದಾಖಲೆ ಕೊಡಿ ಅಂತ ಸಿಎಂ ಸೇರಿದಂತೆ ಕಾಂಗ್ರೆಸ್ ನಾಯಕರು ಸವಾಲು ಹಾಕಿದ್ರು. ಇದಕ್ಕೆ HD ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಗುತ್ತಿಗೆದಾರರ 32,000 ಕೋಟಿಯಷ್ಟು ಬಿಲ್ ಬಾಕಿ ಬಿದ್ದಿದೆ. ಈ ಬಾಕಿ ಮೇಲೆ ನಿಮ್ಮ ಪರ್ಸೆಂಟ್ ಕರಿನಳು ಕೂಡ ಬಿದ್ದಿದೆ. ಸಾಲ ಸೋಲ ಮಾಡಿ ಕಾಮಗಾರಿ ಮಾಡಿರುವ ಗುತ್ತಿಗೆದಾರರು
ದಯಾಮರಣಕ್ಕೆ ಅರ್ಜಿ ಬರೀತಿದ್ದಾರೆ ಅಂತ ಎಚ್ಡಿಕೆ ಕಿಡಿಕಾರಿದ್ದಾರೆ. ಇನ್ನು ಜಲಸಂಪನ್ಮೂಲ ಇಲಾಖೆಯಲ್ಲಿ 14,600 ಕೋಟಿ, ಲೋಕೋಪಯೋಗಿ ಇಲಾಖೆಯಲ್ಲಿ 10,000 ಕೋಟಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ 3,100 ಕೋಟಿ, ಸಣ್ಣ ನೀರಾವರಿ ಇಲಾಖೆಯಲ್ಲಿ 2,800 ಕೋಟಿ, ಇತರ ಇಲಾಖೆಯಲ್ಲಿ ಒಟ್ಟು 1,500 ಕೋಟಿ ಬಾಕಿ ಇದೆ ಅಂತ ಎಚ್ಡಿಕೆ ದಾಖಲೆಗಳನ್ನು ಒದಗಿಸಿದ್ದಾರೆ. ನೀವು ಕುಮಾರಸ್ವಾಮಿ ಅವರು ಹೇಳ್ತಾರೆ 40% ಅಂತ ಬಿಜೆಪಿ ಅವ್ರನ್ನ ಕರೆದಿದ್ರಿ, ದಾಖಲೆ ಕೊಟ್ಟಿದ್ರಾ? ದಾಖಲೆ ಅಂತ ಅದಕ್ಕೆ 60% ದಾಖಲೆ ಏನು ಅಂದ್ರೆ ಇಷ್ಟಿಷ್ಟು ಹೆಚ್ಚು ಕಮ್ಮಿ 14,600 ಕೋಟಿ, 10,000 ಕೋಟಿ, 3,100, 2,800 ಹಿಂಗೆಲ್ಲ ಲೆಕ್ಕ ಹಾಕೊಂಡ್ರೆ 30,000 ಕೋಟಿ ಮೇಲೆ 32,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ದೀರಿ. ಒಂದು ನೀವು ಕಮಿಷನ್ ನಿರೀಕ್ಷೆ ಮಾಡ್ತಿದ್ದೀರಿ, ಇಲ್ಲ ಸರ್ಕಾರದಲ್ಲಿ ಹಣ ಇಲ್ಲ ಅನ್ನೋ 2 ಪ್ರಶ್ನೆ ಇದ್ರೆ ಒಂದು ಉತ್ತರ ಆಗಿರುತ್ತೆ ಅಷ್ಟೇ. ಒಂದು ಕಮಿಷನ್ ಕೊಡ್ತೀವಿ ಅಂತ ಕಾಯಿಸ್ತಿರ್ತೀರಿ, ಹೌದು, ಇಲ್ಲ ನಿಮ್ ತಾವ್ ಕಾಸಿಲ್ಲ ಅಂತ. ಕಾಸಿದೆ ಅಂತ ಹೇಳಿದಿರಿ ನೀವು, ಸರ್ಕಾರ ಖಜಾನೆ ಖಾಲಿ ಆಗಿಲ್ಲ, ಸುಭಿಕ್ಷವಾಗಿದೆ ಅಂತಾನೆ ಸಿದ್ದರಾಮಯ್ಯನವರು ಹೇಳ್ತಾರೆ. ಸುಭಿಕ್ಷವಾಗಿದೆ ಅನ್ನೋದೇ ಆದ್ರೆ 32,000 ಫಂಡ್ ರಿಲೀಸ್ ಮಾಡಿಲ್ಲ ಅನ್ನೋದಾದ್ರೆ ನೀವೆಲ್ಲ ಕಮಿಷನ್ಗೆ ಕಾಯ್ತಿದ್ದೀರಿ ಅಂತ. ಹೌದು ಸರ್, ಯಾಕಂದ್ರೆ ಈ ಒಂದು ಆರೋಪ ಅವ್ರದ್ದು ಸರಿಯಾಗಿದೆ ಅಂತ ಕೆಲವೊಂದು ಮೂಲಗಳಿಂದ ನಾವು ನೋಡಿದ ಗೊತ್ತಾ. ಏನಂತಂದ್ರೆ ನಾನು ಕೂಡ ಕುಮಾರಸ್ವಾಮಿ ಅವರು ಮಾಡಿದಂತಹ ಒಂದು ಟ್ವೀಟ್ ಅನ್ನು ಯಥಾವತ್ತಾಗಿ ನೋಡಿದ್ದೀನಿ. ಅವ್ರು ಹೇಳಿರುವಂತದ್ದು ಏನಂತಂದ್ರೆ, ನಾನು ಮಾಡಿದಂತಹ ಒಂದು ಆರೋಪಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನೀವೇನು ದಾಖಲೆಯನ್ನ ಕೊಡಿ ಅಂತ ನಮಗೆ ಕೇಳ್ತಾ ಇದ್ದೀರಾ, ಆದ್ರೆ ನಿಮಗೆ ದಾಖಲೆಗಳನ್ನ ಪತ್ರಿಕೆಯವರೇ ಕೊಟ್ಟಿದ್ದಾರೆ ತಗೊಳ್ಳಿ ಎನ್ನುವಂತಹ ಒಂದು ನಿಟ್ಟಿನಲ್ಲಿ 1-2 ಪತ್ರಿಕೆಯ ಫೋಟೋಗಳನ್ನು ಅವರು ಟ್ವೀಟ್ ಮೂಲಕ ಹೇಳಿದ್ದಾರೆ. ಅದರಲ್ಲಿ ಈ ಒಂದು ಹಗರಣದ ಬಗ್ಗೆ ಅಂದ್ರೆ ಬಾಕಿ ಗುತ್ತಿಗೆದಾರರ ಒಂದು ಬಾಕಿ ಬಿಲ್ ಏನಿದೆ 32,000 ಕೋಟಿ, ಅದನ್ನ ನೀವು ಯಾವ್ಯಾವ ರೀತಿ ಉಳಿಸ್ಕೊಂಡಿದ್ದೀರಾ, ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟಂಗೆ ಎಷ್ಟೆಷ್ಟು ಬಾಕಿ ಇದೆ ಅನ್ನೋದನ್ನ ಮಾತೇನ್ ಗೊತ್ತಾ ಭೀಮೇಶ್, ಈಗ ಇವ್ರು ಯಾರೋ 40% ಕೊಟ್ಬಿಟ್ಟವ್ರು ಹಿಂದಿನ ಸರ್ಕಾರಕ್ಕೆ, ಕೆಲಸ ಮಾಡ್ಬಿಟ್ಟವ್ರೆ, ಅರ್ಧ ರಿಲೀಸ್ ಆಗಿದ್ದೀನಿ, ಅರ್ಧ ಬರಬೇಕು. ನೀವು ಅವ್ರಿಗೆ 40 ಕೊಟ್ಟಿದ್ದೀರಾ ಅಂದ್ರೆ ನಮ್ಗೊಂದು 10-20 ಕೊಡಿ ಎಕ್ಸ್ಟ್ರಾ ಅಂತ ಕೇಳ್ತಾವ್ರೆ. ಸರ್ಕಾರ ಬದಲಾಗಿದೆ, ಭ್ರಷ್ಟಾಚಾರ ಬದಲಾಗ್ಲಿಲ್ಲ. ಸರ್ಕಾರ ಬದಲಾಗಿದೆ, ಪರ್ಸೆಂಟೇಜ್ ದಿನೇ ದಿನೇ ಜಾಸ್ತಿ ಆಗ್ತಿದೆ. ನಾನೆಲ್ಲ ನಿಮ್ ಕಾಂಗ್ರೆಸ್ ನಾಯಕರು ಹೇಳಿದ್ರು ಅಂತ ಕುಮಾರಸ್ವಾಮಿ ಮೊನ್ನೆ ಹೇಳಿದ್ರು. ಜನಸಾಮಾನ್ಯರಿಗೂ ಮತ್ತೆ ಓಪನ್ ಸೀಕ್ರೆಟ್ ಅದು. ಯಾವತ್ತಿದ್ರು ಲ್ಯಾಂಡ್ ರೇಟು ಸ್ಕ್ವೇರ್ ಫೀಟ್ ಇವತ್ತು 10,000 ಇದ್ರೆ ಇನ್ನೊಂದು ವರ್ಷ ಬಿಟ್ಟು 11,000 ಆಯ್ತದೆ. ಮೊದಲು 500 ರೂಪಾಯಿ ಇಸ್ಕತ್ತಿದ್ದು ಒಂದು ಲಂಚ ಬಾಕ, ಇವತ್ತು 1,000 ರೂಪಾಯಿ ಇಸ್ಕತ್ತಾನೆ. ಮೊನ್ನೆ 40 ಇತ್ತು, ಇವತ್ತು 45-50 ಆಗಿರ್ತದೆ, 60 ಆಗದೆ ಇದ್ರುವೆ. ಆದ್ರೆ ಅವನು ಯಾರಿಗೋ ಕೊಟ್ಟು ತಗ್ಲಾಕೊಂಡಂತವ್ ನೀವು ಮತ್ತೆ ಕಿತ್ಕತ್ತೀರಿ ಅಂತಂದ್ರೆ ಏನ್ ಸಮಸ್ಯೆ, ಏನ್ ಸಮಾಚಾರ ಅಂತ ಕೇಳ್ತಾರೆ. ಈಗ ಇಲ್ಲ ಹಣ ರಿಲೀಸ್ ಮಾಡಿ ಅವ್ರಿಗೆ ಅಂತ ಗುತ್ತಿಗೆದಾರರು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆಗೆ ರೆಡಿ ಆಗ್ತಾ ಇದಾರೆ, ಆತ್ಮಹತ್ಯೆ ಮಾಡ್ಕೋತಾ ಇದಾರೆ. ಅದೇ ಒಂದು ವಿಚಾರನ ಅವರು ಮುಂದೆ ತಂದಿರೋ ಸರ್. ಯಾಕಂದ್ರೆ ಸಾಲ ಸೂಲ ಮಾಡಿ ಇವರು ಗುತ್ತಿಗೆದಾರರು ದುಡ್ಡು ತಗೊಂಡ್ ಬಂದು ಕಾಮಗಾರಿ ಕೆಲಸಗಳನ್ನ ಮಾಡಿಸಿರ್ತಾರೆ. ಬಟ್ ಇಲ್ಲಿ ಯಾರು ಸಾಚ ಅಲ್ಲ, ಒಬ್ರಿಗಿಂತ ಒಬ್ರು ಕಳ್ರೆ. 10% ಸಿದ್ದರಾಮಯ್ಯ ಸರ್ಕಾರ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು 13-18. ನಿನ್ನೆ ಕೂಡ ಅದನ್ನ ಅದೇ ಚರ್ಚೆ ಮಾಡಿದ್ದ. 19-23 ಬಿಜೆಪಿ ಸರ್ಕಾರನ 40% ಅಂದ್ರು ಕಾಂಗ್ರೆಸ್ ಅವರು. ಈಗ ಅದು ಮಾಮೂಲಿಗೆ 25ನೇ ಇಸ್ವಿ ಅದೇ 45-50 ಹೋಗಿ ನಿಂತಿರ್ತದೆ. ಬಟ್ ಇವ್ರು 60 ಅಂತವ್ರು, ಅದೇ ಶಾಕ್ ನನಗೆ. ಎಲ್ಲ ಒಂದ್ ಕಡೆ ಅವ್ರಿಗೂ ಮಾಹಿತಿ ಸಿಕ್ಕಿರ್ಬೋದಲ್ಲ ಸರ್, ನೀವೇ ಹೇಳಿದ್ರೆ. ಯಾಕಂದ್ರೆ ಕುಮಾರಸ್ವಾಮಿ ಅವರಿಗೆ ಮಾಹಿತಿಗಳು ಬರುತ್ತೆ ಅಂತ ನಿನ್ನೆ ನೀವೇ ಹೇಳಿದ್ರಿ. ಎಲ್ಲಿಂದ ಅಂದ್ರೆ ತುಂಬಾ ಮಾಹಿತಿಗಳು ಅವ್ರಿಗೆ ಬರುತ್ತೆ. ನಿಮ್ ಪ್ರಕಾರ ಬಿಜೆಪಿ ಅವ್ರಿಗೆ ನೀವಾಗ್ಲೇ 40% ಕೊಟ್ಬಿಟ್ಟಿದ್ರಿ, ನಾವು 40 ಇಸ್ಕೊಳ್ಳಲ್ಲ, ಈಸ್ಕೊಂಡ್ರೆ 40 + 40 80 ಆಗ್ಬಿಡ್ತದೆ, ಬರೀ 20 ಕೊಡಿ ಅಂತ ಅರ್ಧ ಇಸ್ಕತ್ತವ್ರೆ ಅಂತನ? ಸರ್ ಹಂಗೆ ಇರ್ಬೋದಲ್ಲ ಲೆಕ್ಕಾಚಾರ, ಗೊತ್ತಿಲ್ಲ. ಓಕೆ ಸರ್, ಮುಂದಿನ ಸದ್ದಿಗೆ ಹೋಗ್ಬಿಡೋಣ. ಏನಿದೆ ಅಂತ ತಿಂತಾ ಇರೋದು ವಿಷ ಅನ್ನೋದು ಗೊತ್ತಿದ್ರೆ, ಅರ್ಥ ಆದ್ರೆ ಸಾಕು. ತಿಂತಿರೋದು ಹಣ ಅಲ್ಲ, ಭ್ರಷ್ಟ ಹಣ ಅಲ್ಲ, ವಿಷ ಅಂತ ಗೊತ್ತಾದ್ರೆ ಸಾಕು. ಬಿಜೆಪಿಗರು 40% ವಿಷವನ್ನ ತಿಂದ್ರು ಮನೆಗೆ ಹೋದ್ರು. ನಿಮ್ ಪ್ರಕಾರ ನೀವು ಅದಕ್ಕಿಂತ ಜಾಸ್ತಿ ತಿಂದ್ರೋ ಸ್ವಲ್ಪ ತಿಂದ್ರೋ ವಿಷನೇ. ತಿಂತಾ ಇಲ್ಲ, ಹಣವನ್ನ ಭ್ರಷ್ಟಾಚಾರ ಮಾಡ್ತಿಲ್ಲ ಅಂದ್ರೆ ಗುಡ್, ಆರೋಗ್ಯವಾಗಿರ್ತೀರಿ. ತಿಂತಿದ್ದೀರಿ ಅನ್ನೋದೇ ಆದ್ರೆ ಅವ್ರಿಗಿಂತ ಇವಾಗ ಹೋಗ್ತೀರಿ ಅಂತ ಕೆಲವರು ಹೇಳ್ತಾರೆ. ಅವ್ರಿಗಿಂತ ಕಡಿಮೆ ತಿಂತೀರಿ, ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ. ಭ್ರಷ್ಟಾಚಾರವೇ ಇಲ್ಲ, ಕ್ಲೀನ್ ಕೃಷ್ಣಪ್ಪ, ಸ್ವಚ್ಛ ಆಡಳಿತ, ಪಾರದರ್ಶಕ ಆಡಳಿತ ಒಪ್ಪಕ್ಕೆ ಯಾರು ರೆಡಿ ಇಲ್ಲ. ಖಂಡಿತ ಸರ್, ಯಾರು ರೆಡಿ ಇಲ್ಲ. ಯಾರು ರೆಡಿ ಇಲ್ಲ, ಯಾರು ರೆಡಿ ಇಲ್ಲ. ಯಾಕಂದ್ರೆ ಇದೆಲ್ಲದಕ್ಕೂ ಉತ್ತರ ಮತ್ತೆ ಮುಂದೆ ಸಿಗುತ್ತೆ ಮುಂದಿನ ಚುನಾವಣೆಯಲ್ಲಿ. ಈ ಗ್ಯಾಪ್ ಅಲ್ಲಿ ಇನ್ನೊಂದು ಡಿ.ಕೆ. ಸುರೇಶ್ ಅವರು ಒಂದು ಮಾತು ಓದ್ಬಿಡೋಣ. ಒಂದ್ ಕಡೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡೀತಿದೆ. ಆದ್ರೆ ಈ ನಡುವೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸಹೋದರ ಡಿ.ಕೆ. ಸುರೇಶ್ ಸಿದ್ದರಾಮಯ್ಯನವರೇ ಬೇಕಾದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹಾಲಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಸುರೇಶ್ ಅವರು, ಹಾಲಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಲಿ, ಸಿದ್ದರಾಮಯ್ಯ ಬೇಕಾದ್ರೆ
KPCC ಅಧ್ಯಕ್ಷರಾಗಲಿ ಅಂತ ಪರೋಕ್ಷವಾಗಿ DK ಸುರೇಶ್ ಹೇಳಿದಂತಿದೆ. ನಾನು KPCC ಹುದ್ದೆಯ ಆಕಾಂಕ್ಷಿ ಅಲ್ಲ ಅಂತಲೂ DK ಸುರೇಶ್ ಹೇಳಿದ್ದಾರೆ. ಅಂದರೆ KPCC ಅಧ್ಯಕ್ಷ DK ಸುರೇಶ್ ಆಗ್ತಾರೆ ಅಂತ ಹೇಳ್ಬಿಟ್ಟಿದ್ರಂತೆ. ನಾನು ಆಗಲ್ಲ, ನಾನು ಆಕಾಂಕ್ಷಿ ಅಲ್ಲ, ಬೇಕಾದ್ರೆ ಸಿದ್ದರಾಮಯ್ಯನವರ KPCC ಅಧ್ಯಕ್ಷ ಆಗಲಿ ಅನ್ನೋ ಮೂಲಕ ಅವ್ರ ಅಧ್ಯಕ್ಷ ಆಗಲಿ, ನಮ್ಮ ಅಣ್ಣ ಅಧ್ಯಕ್ಷ CM ಆಗಲಿ. ಸಾಕಾಗೈತೆ. ಇಂಡೈರೆಕ್ಟ್ ಆಗಿ ಕೊಟ್ಟಂಗೆ ಟಾಂಗ್ ಇದು ಸರ್. ಹಂಗೇನಿಲ್ಲ. DK ಸುರೇಶ್ ಅವರು ಸೈಲೆಂಟಾಗಿ ಕೂತವ್ರೆ ದೇವ್ರ ಥರ. ಹಳೆಯ DK ಸುರೇಶ್ ಅಲ್ಲ ಇದು. ಹೌದು, ಹಳೆಯ DK ಸುರೇಶ್ ಅಲ್ಲ ಇದು. ಇವತ್ತು DK ಶಿವಕುಮಾರ್ ಏನೇ ಆಗಿದ್ದರು DCM DK ಶಿವಕುಮಾರ್, KPCC ಅಧ್ಯಕ್ಷ DK ಶಿವಕುಮಾರ್ ಆಗುವುದಕ್ಕೆ ಗಟ್ಟಿಯಾಗಿ ಕನಕಪುರದ ಬಂಡೆ ಅನ್ನಲ್ವೇ? ಹೌದು. DK ಶಿವಕುಮಾರ್ ಕನಕಪುರದ ಬಂಡೆ ಅಂತ ಗಟ್ಟಿಯಾಗಿ ನಿಲ್ಲಕ್ಕೆ ಕಾರಣ ಇದೇ DK ಸುರೇಶ್ ಸರ್. ಅಂದ್ರೆ ಎಲ್ಲೋ DK ಶಿವಕುಮಾರ್ ಶಕ್ತಿಯೇ DK ಸುರೇಶ್. DK ಸುರೇಶ್ ಅವರು ಚುನಾವಣೆಯಲ್ಲಿ ಏನಾದ್ರು ಗೆದ್ಬಿಟ್ಟಿದ್ರೆ ಇನ್ನೂ ಒಂದು ಪ್ರಮಾಣದಲ್ಲಿ ಅವರ ಒಂದು ಅಣ್ಣ ಅವ್ರನ್ನ CM ಮಾಡುವಲ್ಲಿ ಇನ್ನೇನಾದ್ರೂ ಒಂದು ಪ್ರಮುಖ ಪಾತ್ರ ವಹಿಸ್ತಿದ್ರ ಅಂತ. ಸೋಲು ಕೆಲವರನ್ನ ಬದಲಾವಣೆ ಮಾಡುತ್ತೆ. DK ಸುರೇಶ್ ಅವರು ಅವರ ಸೋಲು ಒಂದಷ್ಟು ಬದಲಾವಣೆ ಕಾರಣ ಆಗಿದೆ. ಸ್ವಲ್ಪ ಅವರು ಸಮಾಧಾನವಾಗಿ ಬಹಳಷ್ಟು ಬದಲಾವಣೆ ಆಗಿದೆ. DK ಸುರೇಶ್ ಕೆಲವರು ಸೋತಾಗ ಸಿಟ್ಟು, ಸೆಡವು, ದ್ವೇಷ ಇರುತ್ತಲ್ಲ, ಅದೇನು ಕಾಣ್ತಿಲ್ಲ. ಅಸನ್ಮುಖರಾಗಿ, ಖುಷಿಯಾಗಿ ಯಾವಾಗ್ಲೂ ಇರ್ತಾರೆ. ಕೆಲವ್ರು ಸೋತೋರ್ಗಿರುತ್ತಲ್ಲ ಸಿಟ್ಟು, ಕೋಪ, ಮೊಂಗೋಪ, ಅವ್ಯಾವುದೂ ಅವ್ರಲ್ಲಿ ಕಾಣ್ತಾ ಇಲ್ಲ. ಒಂದು ವಿಭಿನ್ನವಾಗಿ ಬದಲಾದಂಗೆ ಕಾಣ್ತಿದೆ DK ಸುರೇಶ್ ಅವರು. ಬಟ್ ಅವ್ರು ಹೇಳೋರು ನಾನೇನು ಅಧ್ಯಕ್ಷ ಆಗೋದೇನಿಲ್ಲ, ಸಿದ್ದರಾಮಯ್ಯನವರು ಅಧ್ಯಕ್ಷರಾಗಲಿ ಅಂತ. ಎರಡನೇ ಓಡ್ ನಮ್ಮ ಅಣ್ಣ CM ಆಗಲಿ ಅಂತ ಹೇಳಿಲ್ಲ, ಸಿದ್ದರಾಮಯ್ಯನವರು ಅಧ್ಯಕ್ಷ. ಒಂದ್ ವೇಳೆ ಅವರು ನಾನು ಕೊಡ್ತೀನಿ ಅಂದ್ರೂ ಕೂಡ ಕಾಂಗ್ರೆಸ್ ವಲಯದಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಗೆದ್ದಿರೋ ಅಭ್ಯರ್ಥಿಗಳು ತುಂಬಾ ಜನ ಇದ್ದಾರೆ, ಸೋತಿರೋ ಅಭ್ಯರ್ಥಿಗೆ ಯಾಕೆ ಕೊಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಎದ್ದೇಳುತ್ತೆ. ಅವಾಗ ಎಷ್ಟೋ ಜನ ಪಕ್ಷವನ್ನ ನಿಯತ್ತ ಕಟ್ಟಿರೋದು ಸೋತಿರೋರೆ. KPCC ಅಧ್ಯಕ್ಷ ಆಗ್ಲಿಕ್ಕೆ DK ಸುರೇಶ್ ನಾನು ಆಗಲ್ಲ, ಸಿದ್ದರಾಮಯ್ಯನವ್ರು ಆಗಲಿ ಅಂತ ಹೇಳಿದ್ದಾರೆ. ಹಂಗೆ ಅಂದ್ಬಿಟ್ಟು ಅವ್ರೇನು ಅಸಮರ್ಥರಂತೂ ಏನಲ್ಲ. ಆದರೆ ನನ್ನ ಟೈಮ್ ಇದಲ್ಲ ಅನ್ನೋದು ಅವ್ರ ಹೇಳಿಕೆ. ಸೋತೋರು ಗೆದ್ದೋರು ಅಂತ ಅದಕ್ಕೂ ವಿರೋಧ ಬರುತ್ತೆ. ಯಾಕೆಂದ್ರೆ ಸೋತಿರುವ ಅಭ್ಯರ್ಥಿ ಈಗ ವಿರೋಧ ಬರುತ್ತೆ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕಾಂಗ್ರೆಸ್ ಅಲ್ಲಿ ಗೆಲ್ದೇ ಇರೋ ಬೋಸರಾಜು ಅವ್ರನ್ನ MLC ಮಾಡಿ ಮಂತ್ರಿ ಮಾಡಿಲ್ವಾ? ಹೌದು, ಮಂತ್ರಿ ಮಾಡಿದಾರೆ ತಾನೆ. ಬಟ್ ಇದೇನಾಗ್ಬಿಡುತ್ತೆ ಅಂದ್ರೆ ಅಣ್ಣ ತಮ್ಮಂದಿರು ಸಂಬಂಧದ ಮೇಲೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನ ತಗೊಳ್ತಿದ್ದಾರೆ. ಒಂದು ಕ್ಷೇತ್ರ ಸೋತು ಇನ್ನೊಂದು ಕ್ಷೇತ್ರ ಗೆದ್ದಂತ ರಾಹುಲ್ ಗಾಂಧಿ ಅವರು AICC ಜವಾಬ್ದಾರಿ ಕೊಟ್ಟಿರ್ಲಿಲ್ವಾ? ಅದೆಲ್ಲ ಒಂದ್ ಕಡೆ ಅದ ಸರ್, ಕುಟುಂಬ ರಾಜಕಾರಣ ಅಂತ ಮಾಡ್ತಾರಲ್ವಾ. ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿದ್ದಾಗ ಅವ್ರ ಚುನಾವಣೆಯನ್ನ ಸೋಲ್ತಾರಲ್ಲ, ಆ ಟೈಮಲ್ಲಿ ಅವ್ರನ್ನ ಮತ್ತೆ MLC ಆಗಿ ಇಟ್ಕೊಂಡು ಅವ್ರನ್ನ ಮಂತ್ರಿ ಮತ್ತೆ DCM ಆಗಿರ್ಲಿಲ್ವಾ? ಹೌದೌದು ಸರ್, ಆಗಿದ್ರೆ ತಾನೆ. ಹೌದು, ನಿಜ. ಬಟ್ ಅಂದ್ರೆ ಅವರ ಒಂದು ರಾಜಕೀಯ ಜೀವನದಲ್ಲಿ ಅವ್ರ ಸುದೀರ್ಘವಾದ ಒಂದು ಏನಿದು ಅವರ DK ಸುರೇಶ್ ಇದೆ. ಕೆಲವ್ರಿಗೆ ಕಾರ ಅನ್ಸ್ಬೋದೇನೋ, ಆದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಸೇರಿದಂಗೆ ಇವತ್ತು DK ಶಿವಕುಮಾರ್ ಅವರ ತಂತ್ರಗಾರಿಕೆಯ ಒಂದು ರೂವಾರಿಯೇ DK ಸುರೇಶ್. KPCC ಅಧ್ಯಕ್ಷ ಮಾಡೋದ್ ಬಿಡೋದು ಅವ್ರ ಪಾರ್ಟಿ ಬಿಟ್ಟ ವಿಷಯ. ಬಟ್ ಆದ್ರೆ ಈಗ ಸಿದ್ದರಾಮಯ್ಯ ಆಗ್ಲಿ ಅಂತ ಹೇಳಿದಾರಲ್ಲ, ಅದು ಈಗ ಬಂದಿರೋ ಸಿದ್ದರಾಮಯ್ಯ ಬೇಕಾದ್ರೆ ಸಿದ್ದರಾಮಯ್ಯ ಆಗ್ಲಿ ಇಲ್ಲ DK ಸುರೇಶ್ ಆಗ್ಲಿ ಅಂತ ಹೇಳಿದ್ರಲ್ಲ, DK ಕಾರಣಕ್ಕಿಲ್ಲ. ಸಿದ್ದರಾಮಯ್ಯನವ್ರು ಆಗ್ಲಿ ನನ್ಗೇನ್ ಬೇಡ ಅಂತ ಇವರು ಅಷ್ಟೇ. ಗೊತ್ತಿಲ್ಲ ಯಾರಾಗ್ತಾರೋ ಏನ ಸರ್, ಮುಂದಿನ ದಿನಗಳಲ್ಲಿ ನೋಡ್ಬೇಕು. ಯಾಕಂದ್ರೆ ಬೇರೆ ತುಂಬಾ ದೊಡ್ಡ ನಾಯಕರು KPCC ಅಧ್ಯಕ್ಷ ಅನ್ನೋ ಕಾರಣಕ್ಕೆ DK ಸ್ಟ್ರಾಂಗ್ ಅಲ್ಲ. DK ಸ್ಟ್ರಾಂಗ್ ಆಗಿರೋದಕ್ಕೆ KPCC ಅಧ್ಯಕ್ಷಂಗೆ ಆ ಗತ್ತು ಗೈರತ್ ಬಂದಿದ್ದು ಸರ್. ಹಂಗಾದ್ರೆ ನಿಮ್ಮ ಒಂದ್ ನಿಮಿಷ ಗೊತ್ತಿರ್ಲಿ, ಸ್ಥಾನದಿಂದ ವ್ಯಕ್ತಿ ಗೌರವಕ್ಕಿಂತ ವ್ಯಕ್ತಿಯಿಂದ KPCC ಅಧ್ಯಕ್ಷ ಸ್ಥಾನಕ್ಕೆ ಗತ್ತು ಬತ್ತು ಅಂತ ನಾನು ನೆನ್ನೆ ಹೇಳಿದ್ದೆ. ಹೌದು, ಪರಮೇಶ್ವರ್ ಅವರು ಅಲ್ಲಂ ವೀರಭದ್ರಪುರ ಆಗಿದ್ರು ಅನ್ಕೋತೀನಿ, RV ದೇಶಪಾಂಡೆ ಅವರು, ಜನಾರ್ದನ್ ಪೂಜಾರಿ ಅವರು, ದಿನೇಶ್ ಗುಂಡೂರಾವ್ ಅವರು ಎಲ್ಲ ಆಗಿದ್ರು ಸರ್. ಎಲ್ಲರಿಗಿಂತ ತಾಕತ್ತಿಗೆ ಬೆಸ್ಟ್. ಏನ್ ಹೇಳ್ತಾ ಇದ್ದೀರಿ? ಅಲ್ಲ, ಈ ಎಲ್ಲರೂ ಆಗಿದ್ದಾರೆ, ಆದ್ರೆ DK ಶಿವಕುಮಾರ್ ಇವ್ರು ಎಲ್ಲರಿಗಿಂತ ಬೆಸ್ಟ್ ಅಂತ ನೀವು ಹೇಳಕ್ ಹೊರಟಿದ್ರಿ ಆಕ್ಚುಲಿ. ಆದ್ರೆ DK ಶಿವಕುಮಾರ್ ಬಿಟ್ಟರೆ ಅವ್ರಿಗಿಂತ ಪ್ರಬಲವಾಗಿರೋ ಒಂದ್ ಲೈನ್ ಬಂದ್ಬಿಡ್ತೀನಿ. ಸಿನಿಮಾ ಚೆನ್ನಾಗಿ ಅರ್ಥ ಆಗತ್ತಲ್ಲ ಚೆನ್ನಾಗಿ. ದರ್ಶನ್, ಸುದೀಪ್ ಇವರೆಲ್ಲ ಮಾಸ್ ಮೂವಿಗಳು ತಾನೆ. ಹೌದು, ಹೀರೋ. ಗಣೇಶು ಸಿನಿಮಾ ಮಾಡ್ತಾರೆ, ಡಾಲಿನೂ ಮಾಡ್ತಾರೆ, ಶಿವಣ್ಣನೂ ಮಾಡ್ತಾರೆ. ಆದರೆ DK ಶಿವಕುಮಾರ್ ಒಂದು ಸ್ವಲ್ಪ ಮಾಸ್ ಲೀಡರ್ಶಿಪ್ ಇರೋ ಹೀರೋ.
KPCC ಅಧ್ಯಕ್ಷನಿಗೂ ಈ ಮಟ್ಟಿಗೆ ಪವರ್ ಇದೆ ಅಂತ ಪ್ರೂವ್ ಮಾಡಿದ ವ್ಯಕ್ತಿ. ಹಾಗಾಗಿ ಇನ್ನೇನಿಲ್ಲ ಅಲ್ಲಿ. ಹಾಗಾಗಿ DK ಶಿವಕುಮಾರ್ ಅಧ್ಯಕ್ಷರಾಗಿ ಇವನು ಚಲಾವಣೆ ಮಾಡ್ಬೋದು ಪಾಟೀಲ್ ಹಿಂಗೆ ಅಂತ ತೋರ್ಸ್ಕೊಂಡಂತ ವ್ಯಕ್ತಿ DK ಶಿವಕುಮಾರ್. ಬಟ್ ನನ್ನ ಪ್ರಶ್ನೆ ಏನಂದ್ರೆ ಸರ್, ಇದುವರೆಗೂ ಕೂಡ ಕಾಂಗ್ರೆಸ್ನಲ್ಲಿ DK ಅಂದ್ರೆ KPCC ಅಧ್ಯಕ್ಷ ಮುಂದೆ ಆದ್ರೆ ಯಾರಾಗಬಹುದು ಅಂತ ಒಂದು ಪ್ರಬಲ ನಾಯಕ ಯಾರಿದ? DK ಶಿವಕುಮಾರ್ ಬಿಟ್ಟು ನಮ್ಮ ಮಧುಗಿರಿ ರಾಜಣ್ಣ ಕೇಳ್ತಾವ್ರೆ. ಅಂದ್ರೆ ಸಮರ್ಥರಿದಾರ ಅಂತ ನನ್ನ ಪ್ರಶ್ನೆ ಏನಂದ್ರೆ, DK ಶಿವಕುಮಾರ್ಗಿಂತ ಸಮರ್ಥ ಯಾರು? ಏನ್ ಇದುವರೆಗೂ ಆದವರೆಲ್ಲ ಸಮರ್ಥರೇನ್ರಿ? ಇದುವರೆಗೂ ಆದವರೆಲ್ಲ ಸಮರ್ಥರ ಹಂಗಾರೆ? ಪಕ್ಷ ಯಾವ್ಯಾವ್ದೋ ಮಾನದಂಡ ಇಟ್ಕೊಂಡು ಮಾಡ್ತದೆ. ಈಗ ನಳಿನ್ ಕುಮಾರ್ ಕಟೀಲ್ ಇದ್ದಾಗ ಬಿಜೆಪಿ ಭಿನ್ನಮತನೇ ಇರಲಿಲ್ಲ. ಹೌದು. ವಿಜೇಂದ್ರ ಅಧ್ಯಕ್ಷ ಆದ್ಮೇಲೆ ಭಿನ್ನಮತ, ಮನೆ ಒಂದು 4-5 ಬಾಗ್ಲು. ಹೌದು. ಸ್ಟ್ರಾಂಗ್ ನಳಿನ್ ಕುಮಾರ್ ಕಟೀಲ ವಿಜೇಂದ್ರನ ಕಟೀಲ್ ಅಂದ್ರೆ ಸರ್ ಅವ್ರು ನಡೆಸ್ಕೊಂಡು ಹೋಗುವಲ್ಲಿ ಅವ್ರು ಸ್ಟ್ರಾಂಗ್ ಆಗಿ ಹೋದ್ರು. ಬಟ್ ಆದ್ರೆ ಈಗ ಅವ್ರು ಒಂದು ಪೋಲ್ ಕ್ರಿಯೇಟ್ ಆದ್ರು. ಕಟೀಲ್ ವಿಜೇಂದ್ರ ಅಂದ್ರೆ ವಿಜೇಂದ್ರ ಅನ್ನೋರು ಅವತ್ಕೆಲ್ಲ ಸೈಲೆಂಟ್ ಏನಿರಲ್ಲ, ಹೋದ್ರು. ಕಟೀಲ್ ಇದ್ದಾಗ ಗಲಾಟೆನೂ ಇಲ್ಲ, ಗದ್ಲನೂ ಇಲ್ಲ. ಹೌದು. ವಿಜೇಂದ್ರ ಬಂದ್ಮೇಲೆ ಬಿದಿಲ್ ಬೈತಾರಪ್ಪ ಯತ್ನಾಳ್ ಅವರೆಲ್ಲ. ಸರ್ ಅಂದ್ರೆ ವಿಜಯೇಂದ್ರ ಬಂದಿದ್ದು ಏನಕ್ಕೆ ಅಂದ್ರೆ ಇವರು ಅಂದ್ರೆ ಕುಟುಂಬ ರಾಜಕಾರಣದಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ KPCC ಅಧ್ಯಕ್ಷರು DK ಅಲ್ಲದೆ ಮತ್ತಾರೇ ಆಗಿದ್ದರು 135+ ನೆವರ್ ಎವರ್ ಚಾನ್ಸೇ ಇಲ್ಲ. ಸಿದ್ದರಾಮಯ್ಯ ಪ್ಲಸ್ DK ಶಿವಕುಮಾರ್ ಪ್ಲಸ್ ಅಪೋಸಿಷನರ್ ಒಬ್ರು ಒಂದೆಲ್ಲ ಸೇರ್ಕೊಂಡು 135 ತಂದು ನಿಲ್ಸಿದ್ರು. ಸೊ ಹಾಗಾಗಿ KPCC ಅಧ್ಯಕ್ಷ ಯಾರಾಗಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಬಟ್ ರಾಜಣ್ಣವರು ಸತೀಶ್ ಜಾರಕಿಹೊಳಿ ಅವ್ರು ಹಿಂಗೆಲ್ಲ ಕೇಳ್ತಾರೆ, ನೋಡ್ಬೇಕೇನಾಗುತ್ತೆ ಅಂತ. ಇನ್ನು ನಾವು ದೆಹಲಿ ಕಡೆಗೆ ಹೋಗ್ಬಿಡೋಣ. ದೆಹಲಿ ವಿಧಾನಸಭೆ ಚುನಾವಣೆ ದಿನಾಂಕ ಘೋಷಣೆ ಆಗಿದೆ. ದೆಹಲಿಯಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಈ 3 ಪಕ್ಷಗಳಿಂದ ತೀವ್ರ ಪೈಪೋಟಿ ನಡೆಯಲಿದೆ. ಇಲ್ಲ, ಪೈಪೋಟಿ ಇಲ್ಲ, ರಾಂಗ್ ಬರ್ದವ್ರು ಇಲ್ಲಿ ಫೈಟ್ ಬಿಟ್ವೀನ್ ಆಮ್ ಆದ್ಮಿ ಪಾರ್ಟಿ ಬಿಜೆಪಿನೇ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ 8, 62 ಆಪು, ಕಾಂಗ್ರೆಸ್ 0-0-0. 2 ವಿಧಾನಸಭೆ ಚುನಾವಣೆಯಿಂದ 2015 ಕಾಂಗ್ರೆಸ್ 0, 2020 ಕಾಂಗ್ರೆಸ್ 0. ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ವರ್ಸಸ್ ಆಮ್ ಆದ್ಮಿ ಪಾರ್ಟಿ. ಅಂದ್ರೆ ಕಾಂಗ್ರೆಸ್ ಬಂದೆ ಮುಂದಕ್ಕೆ ಓದ್ಬಿಡ್ತೀನಿ. ಇನ್ನು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಭಾರತದ ಚುನಾವಣಾ ಆಯೋಗ 2025 ಮೊದಲ ವಿಧಾನಸಭೆ ಚುನಾವಣೆ ದಿನಾಂಕ ಪ್ರಕಟಣೆ ಮಾಡಿದೆ. ಇದೇ ಫೆಬ್ರವರಿ 5ರಂದು ಮತದಾನ ನಡೆಯಲಿದ್ದು ಫೆಬ್ರವರಿ 8ಕ್ಕೆ ಫಲಿತಾಂಶ ಪ್ರಕಟವಾಗಲಿದೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ. ಜನವರಿ 10ರಂದು ನೋಟಿಫಿಕೇಶನ್ ಹೊರಡಿಸಲಿದ್ದು ನಾಮಪತ್ರ ಸಲ್ಲಿಕೆಗೆ ಜನವರಿ 17 ಕೊನೆಯ ದಿನ. ಜನವರಿ 18 ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆಯಲು ಜನವರಿ 20 ಕೊನೆಯ ದಿನವಾಗಿರುತ್ತೆ. ದೆಹಲಿಯಲ್ಲಿ 70 ವಿಧಾನಸಭಾ ಕ್ಷೇತ್ರಗಳಿದ್ದು ಈ ಪೈಕಿ 12 ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಮೀಸಲಾಗಿದೆ. ದೆಹಲಿಯಲ್ಲಿ ಒಟ್ಟು 1,55,00,000 ಮತದಾರರಿದ್ದಾರೆ. ಇನ್ನು ಈ ಚುನಾವಣೆಗೆ 3 ಪಕ್ಷಗಳು ಮತದಾರರಿಗೆ ಈಗಾಗಲೇ ಭರ್ಜರಿ ಆಫರ್ಗಳನ್ನು ಕೊಡ್ತಿದೆ. ಸರ್ ಹೌದು, ನಾನು ಅದನ್ನೇ ಹೇಳಕ್ ಬಂದೆ. ನೀವು ಹೇಳಿದ್ರಿ ಇಲ್ಲಿ ಕಾಂಗ್ರೆಸ್ ಯಾವುದೇ ರೀತಿಯಾಗಿ ಪರಿಗಣನೆಗೆ ನಾನು ತಗೊಳ್ಳೋದಿಲ್ಲ ಅಂತ ಹೇಳಿದ್ರಿ. ನಾನಲ್ಲ, ಡೆಲ್ಲಿ ಜನನೇ 2015 70 1 ಸೀಟ್ ಗೆಲ್ಸಿಲ್ಲ ಕಾಂಗ್ರೆಸ್ನ. 2020 ಕಾಂಗ್ರೆಸ್ 1 ಸೀಟ್ ಗೆಲ್ಸಿಲ್ಲ. 2 ವಿಧಾನಸಭೆ ಚುನಾವಣೆಯಲ್ಲಿ ದೆಹಲಿ ವಿಧಾನಸಭೆಯಲ್ಲಿ ಒಬ್ಬ ಕಾಂಗ್ರೆಸ್ MLA ಇಲ್ಲ. ನಾನು ಗಣನೆಗೆ ತಗೊಂಡಿರೋದಲ್ಲ, ಡೆಲ್ಲಿ ಜನನೇ ಗಣನೆ ತಗೊಂಡಿಲ್ಲ ಸರ್. ಅದೇನಿರೋದು, ಯಾಕಂದ್ರೆ ಈಗ ಕಾಂಗ್ರೆಸ್ ಗ್ಯಾರಂಟಿಗಳ ಮೂಲಕ ಎಲ್ಲಾ ಜನಗಳನ್ನ ತನ್ನ ತಿಳ್ಕೊಳ್ಳೋದ್ರಲ್ಲಿ ಕೆಲವೊಂದು ಕಡೆ ಯಶಸ್ವಿ ಆಗಿದೆ, ಅದು ನಾವು ನೋಡ್ದಂಗೆ. ಹೀಗಾಗಿ ದೆಹಲಿಯಲ್ಲಿ ಕೂಡ ಈ ಬಾರಿ ಜನ ಏನಾದ್ರೂ ಗ್ಯಾರಂಟಿ ಕಡೆ ವಾಲ್ತಾರ ಅಂತ ಸ್ವಲ್ಪ ಆದ್ರು. 15 ವರ್ಷ ಶೀಲಾ ದೀಕ್ಷಿತ್ ದೆಹಲಿಯ ಮುಖ್ಯಮಂತ್ರಿ ಆಗಿದ್ರು. ನಂತರದ ಚುನಾವಣೆ ಬರುತ್ತೆ 13, ಐ ಥಿಂಕ್ 13-14ರಲ್ಲಿ. ಅತಂತ್ರ ವಿಧಾನಸಭೆ ಆದಾಗ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಸೇರಿ ಸರ್ಕಾರ ರಚನೆ ಮಾಡುತ್ತೆ. ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗ್ತಾರೆ. ಅವರೇ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂರುತ್ತಾರೆ. ನಂತರ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗ್ತಾರೆ. ನಂತರ ನಡೆಯುವ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ 56 ಇಂಚಿನ ಎದೆಯ ನರೇಂದ್ರ ಮೋದಿಯ ಪಾರ್ಟಿ ತಗೊಳ್ಳೋದೆಷ್ಟು ಗೊತ್ತಾ? ಸೀಟು 70ರಲ್ಲಿ 3. 15 ವರ್ಷ ದೆಹಲಿಯನ್ನು ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ ತಗೊಳ್ಳೋದು 0. ಆಮ್ ಆದ್ಮಿ ಪಾರ್ಟಿಗೆ 67 ಸೀಟ್ ಕೊಡ್ತಾರೆ 2015ರಲ್ಲಿ. ಇನ್ನು 2020 ಆಗ BJP ಅವರು ನಾವು ಬೇಕು ಅನ್ಸುತ್ತಿದ್ದೀವಿ ಅಂತ. 2020 70ರಲ್ಲಿ 8, 7-8 BJP, 62-63 ಆಮ್ ಆದ್ಮಿ ಪಾರ್ಟಿ. ಅರ್ಥ ಆಯ್ತಲ್ಲ? ಇಲ್ಲಿ ಯಾರು ಪಾಳೆಗಾರಲ್ಲ ಅಂತ ಕಾಂಗ್ರೆಸ್ಸು BJPಯನ್ನ ದೆಹಲಿಯ ಜನ ಕಾಂಗ್ರೆಸ್ನ ಕಂಪ್ಲೀಟ್ ಖಾಲಿ ಮಾಡಿಸಿದ್ರು. BJPಗೆ ಭಾರಿ ನಡೆ ಮಾಡಿದ್ರು. ಸರ್ ಆದ್ರೆ ಬಿಜೆಪಿ ಕೂಡ ಎಲ್ಲೋ ಏನೋ ಮಾಡ್ತಾವ್ರೆ, ಏನೋ ಕೊಡ್ತಾವ್ರೆ. ಹೌದು, ಲೋಕಸಭೆ ಬಿಜೆಪಿ ಗೆಲ್ತಾರೆ, ವಿಧಾನಸಭೆ ಆಮ್ ಆದ್ಮಿ ಪಾರ್ಟಿ ಗೆಲ್ತಾವ್ರೆ. ಕಾಂಗ್ರೆಸ್ ಅವರು 2,500 ಕೊಡ್ತೀವಿ ಹೆಣ್ಮಕ್ಳಿಗೆ ಅಂದವ್ರೆ. ಹೌದು.
ಕುಮಾರಸ್ವಾಮಿ ಅವರು ಪಂಚರತ್ನ ಯೋಜನೆ ಅಂತ ಮಾಡ್ಕೊಂಡಿಲ್ಲ ಓಡಾಡ್ರು ಕರ್ನಾಟಕದಲ್ಲಿ. ಎಷ್ಟು ಸೀಟ್ ಗೆದ್ರು? 19 ಹೌದು. ಕರ್ನಾಟಕದಲ್ಲಿ JDS-ಗಿಂತ ಹೀನಾಯ ಸ್ಥಿತಿ ಕಾಂಗ್ರೆಸ್ ದೆಹಲಿಯಲ್ಲಿ. ಅಟ್ಲೀಸ್ಟ್ 18 MLA ಅವರೇ JDS ಅವರು ಕರ್ನಾಟಕದಲ್ಲಿ. ಡೆಲ್ಲಿಲಿ ಕಾಂಗ್ರೆಸ್ ಒಬ್ಬ MLA ಇಲ್ಲ. ಈಗ 2,500 ಅಲ್ಲ 3,000 ಆಗ್ತೀವಿ ಅನ್ನೋ ದೆಹಲಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ. ಅದನ್ನು ಸ್ವತಃ ಕಾಂಗ್ರೆಸ್ ನಾಯಕರು ಒಪ್ಕೋತಾರೆ. ಸಿಗ ಅಂದ್ರೆ ದೆಹಲಿಯಲ್ಲಿ ಕೇಜ್ರಿವಾಲ್ ಮೇಲೆ ಬಂದಂತ ಕೆಲವೊಂದು ಆರೋಪಗಳಿದೆ. ಅವರು ಜೈಲಿಗೆ ಹೋಗುವಂತ ಕೆಲಸ ಕೂಡ ಆಯ್ತು. ಇದೇನಾದ್ರೂ ಪಕ್ಷಕ್ಕೆ ಒಂದು ಹೊಡೆತ ಬೀಳುತ್ತಾ? ಈಗ ಮತಗಳನ್ನ ನಾನು ನೆನ್ನೆ ಒಂದು ಮಾತು ಹೇಳಿದ್ದೆ ನಿಮ್ಗೆ, ಮಾತಾಡ್ತಾರೆ ನೀವು ಶೋ ನೋಡೋರು ಗೊತ್ತು. ಜನ ಭ್ರಷ್ಟಾಚಾರವನ್ನು ಒಪ್ಕೊಬಿಟ್ಟಿದ್ದಾರೆ. ತಿನ್ಲಿ ಬಿಡು ಅಂತ ಭ್ರಷ್ಟಾಚಾರವನ್ನ ಒಪ್ಪಿದ್ದಾರೆ, ಭ್ರಷ್ಟಾಚಾರಿಗಳನ್ನ ಒಪ್ಪಿದ್ದಾರೆ. ಅದೇನೋ ಮ್ಯಾಟ್ರ್ ಆಗ್ತಾ ಇಲ್ಲ ಈಗ. ಅಂದ್ರೆ ಎಲ್ಲಾ ಕಡೆನೂ ಇದೇ ಒಂದು ರೂಲ್ಸ್ ಅಪ್ಲೈ ಆಗುತ್ತೆ. ರೇಪ್ ಮಾಡೋದು ಆರೋಪದ ಮೇಲೆ ಜೈಲ್ಗೆ ಹೋದವರು ಗೆದ್ದು ಬರ್ತಾರೆ, ಕೊಲೆ ಮಾಡಿದ ಆರೋಪದ ಮೇಲೆ ಜೈಲ್ಗೆ ಹೋದವರು ಗೆದ್ದು ಬರ್ತಾರೆ, ಲೂಟಿ ಮಾಡಿದ ಆರೋಪದ ಮೇಲೆ ಜೈಲ್ಗೆ ಹೋದವರು ಗೆದ್ದು ಬರ್ತಾರೆ, ಭ್ರಷ್ಟಾಚಾರದ ಮೇಲೆ ಆರೋಪ ಹೊತ್ತು ಜೈಲ್ಗೆ ಹೋದವರು ಗೆದ್ದು ಬರ್ತಾರೆ. ಮತ್ತೆ ಅನ್ನೋದಾದ್ರೆ ನೀವು ಭ್ರಷ್ಟಾಚಾರ ಮ್ಯಾಟ್ರ್ ಎಲ್ಲ ಆಗುತ್ತೆ ಸ್ವಾಮಿ, ಕಮಾನ್ ಆಗುತ್ತಾ? ಆಗಲ್ಲ ಬಿಡಿ ಸರ್. ಯಾಕಂದ್ರೆ ಈಗ ನಮ್ಮ ದೇಶದ ಒಂದು ರಾಜಧಾನಿಯಲ್ಲೇ ಬಿಜೆಪಿ ತನ್ನ ಒಂದು ಹಿಡಿತವನ್ನ ಸಾಧಕ ಆಗ್ತಾ ಇಲ್ಲ. ಆದ್ರೆ ಚುನಾವಣೆಯಿಂದ ಚುನಾವಣೆಗೆ ಸ್ವಲ್ಪ ಪರ್ಸೆಂಟ್ ಆದ್ರೂ ಕೂಡ ಅವ್ರ ಮೇಲಕ್ಕೆ ಬರ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಮಾಡಿತ್ತು, ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಐ ಥಿಂಕ್ ವಿಜಯ್ ಮಲ್ಹೋತ್ರಾ ಇವರೆಲ್ಲ ಅಲ್ಲಿ ಏನು ಶೀಲಾ ದೀಕ್ಷಿತ್ಗೂ ಮುನ್ನ ಬಿಜೆಪಿ ಕೂಡ ಅಲ್ಲಿ ಒಂದಷ್ಟು ಅವಕಾಶ ಪಡ್ಕೊಂಡಿತ್ತು, ಇಲ್ಲ ಅಂತೇನಿಲ್ಲ. ಆದರೆ ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ಗಿಂತ ಬಿಜೆಪಿಗಿಂತ ಯೋಗ್ಯ ಅಂತ ಅಷ್ಟೇ ಅಲ್ಲಿ ಒಪ್ಪಿರೋದು. ಯೋಗ್ಯ ಅಣ್ಣಾ ಹಜಾರೆಯ ಒಂದು ಮೂಮೆಂಟ್ ಏನಿತ್ತಲ್ಲ, ಆ ಮೂಮೆಂಟಲ್ಲಿ ಅವರು ರಾಜಕೀಯವಾಗಿ ಇವ್ರು ಮುಂದಕ್ಕೆ ಬಂದರು, ಅಣ್ಣಾ ಹಜಾರೆ ಪ್ರತಿಭಟನೆ ಮಾಡ್ಕೊಂಡು ಹಂಗೆ ಹಿಂದಕ್ಕೆ ಹೋದ್ರಷ್ಟೇ. ಇದು ಹಾಗಾಗಿ ರಾಜಕಾರಣ ತುಂಬ ಚೆನ್ನಾಗಿ ಮಾಡ್ತಾರೆ. ಆಮ್ ಆದ್ಮಿ ಪಾರ್ಟಿ ಅವರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿರಲಿಲ್ವಾ? IND-ನಲ್ಲಿ ಇದ್ರು ತಾನೆ. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡುತ್ತಾನೆ ಮೊದಲು CM ಆಗಿದ್ದಾಗ. ಹೌದು. ಅದೇ ಕಾಂಗ್ರೆಸ್ ಸರ್ಕಾರ ಸರಿಯಿಲ್ಲ ಅಂತ ತಾನೆ ಇವರಲ್ಲಿ ದೆಹಲಿಯಲ್ಲಿ ಜಂತರ್ ಮಂತರ್ ಕೂತ್ಕೊಂಡಿದ್ದು. ಅಧಿಕಾರಕ್ಕಾಗಿ ಯಾರ ಜೊತೆ ಬೇಕಾದ್ರೂ ಸಂಬಂಧವನ್ನ ಬೆಳೆಸ್ತಾರೆ. ಇದು ರಾಜಕೀಯದಲ್ಲಿ ನಡೀತಾ ಇರೋ ರಾಜಕಾರಣ ಇದೆ. ನಾವಿಲ್ಲಿ ಕೂತ್ಕೊಂಡು ಸುಮ್ಮನೆ ಅಷ್ಟೇ ಮಾತಾಡಕಬೇಕು, ಅದ್ಬಿಟ್ರೆ ಏನೂ ಆಗಲ್ಲ. ಇದ್ರ ಬಗ್ಗೆ ಕರ್ನಾಟಕದ ಭ್ರಷ್ಟಾಚಾರಕ್ಕೆ ಬರಮ್ಮ. ಈಗ 5,960 ಕೋಟಿ ಬೋರ್ವೆಲ್ ಹಗರಣ ಆಗಿದೆ. BBMP ಮೇಲೆ ED ದಾಳಿ ಆಗಿದೆ. BBMP BDA ಅಂದ್ರೆ ಹಗರಣಗಳ ಸಂಸ್ಥೆ ಅನ್ನೋ ಕುಖ್ಯಾತಿ ಪಡಿತಾ ಇದೆ. ಈಗ BBMPಯ ಮುಖ್ಯ ಇಂಜಿನಿಯರ್ ಕಚೇರಿ ಮೇಲೆ 7 ED ಅಧಿಕಾರಿಗಳ ತಂಡ ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. 2016ರಲ್ಲಿ ನಡೆದಿದೆ ಎನ್ನಲಾದ ಬೋರ್ವೆಲ್ ಹಗರಣಕ್ಕೆ ಸಂಬಂಧಿಸಿದಂತೆ ED ದಾಳಿ ನಡೆಸಿದೆ. ಬೆಂಗಳೂರಿನಲ್ಲಿ BBMP ಕೊರೆಸಿದ್ದ ಬೋರ್ವೆಲ್ನಲ್ಲಿ 960 ಕೋಟಿ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಕೂಡ ನಡೆದಿತ್ತು. ಇದೇ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದ AEಗಳನ್ನು ವಿಚಾರಣೆ ನಡೆಸಲಾಗಿದೆಯಂತೆ. ಬಿಜೆಪಿ ಮುಖಂಡ NR ರಮೇಶ್ ಈ ಹಗರಣದ ಕುರಿತಂತೆ ಪ್ರಸ್ತಾಪಿಸಿ ದೂರು ಕೂಡ ದಾಖಲು ಮಾಡಿದ್ರಂತೆ. ಅವರ ದೂರಿನ ಆಧಾರದ ಮೇಲೆ ED ಅಧಿಕಾರಿಗಳು ಚೀಫ್ ಎಂಜಿನಿಯರ್ ಪ್ರಹ್ಲಾದ್ ಕಚೇರಿ ಮೇಲೆ ದಾಳಿ ನಡೆಸಿ ವಿಚಾರಣೆ ನಡೆಸಿದ್ದಾರೆ. ಸರ್, ಈಗ ಹಗರಣಕ್ಕೆ ಅಂತ ಬಂದಾಗ ಒಂದಾದ ತಕ್ಷಣ ಒಂದು ಹೊರಗಡೆ ಬರ್ತಾನೆ ಇದ್ದಾವೆ. ವಾಲ್ಮೀಕಿ ಹಗರಣ ಹೋಯ್ತು, ಇವಾಗ ಈ ಹಗರಣ ಹಿಡ್ಕೊಂತಾರೆ. ಇನ್ನು ಯಾವುದೇ ಒಂದು ರಾಜಕೀಯವಾಗಿ ಯಾರು ಕೂಡ ಇದ್ರ ಬಗ್ಗೆ ಇಟ್ಕೊಳ್ಳಕ್ಕೇನು 1-2 100 ಹಗರಣಗಳು ಆಯ್ತಿರ್ತವೆ ಎಲ್ಲ ಸರ್ಕಾರದಲ್ಲಿ, ಅವೇ ಆಗ್ಬಿಟ್ಟವೆ. ಆದರೆ ಮತದಾರ ಅಂತೂ ಕಾಪಾಡ್ತಿಲ್ಲ. ಲೂಟಿ ಮಾಡ್ದೋನೆ ಗೆಲ್ಲಿಸ್ತಾನೆ, ರೇಪ್ ಮಾಡ್ದೋನೆ ಗೆಲ್ಲಿಸ್ತಾನೆ, ಎಲ್ಲ ಅವ್ರವ್ರನ್ನೇ ಕಾಸು ಕೊಟ್ಟೋನೆ ಗೆಲ್ಲಿಸ್ತಾನೆ. ಹಾಗಾಗಿ ಭಗವಂತ ದೇವರು ದಿಂಡ್ರು ಅಂತ ಏನಾರ ಇದ್ರೆ ದುಡ್ಡು ಹೊಡೆದವ್ರಿಗೆ ದೊಡ್ಡ ಕಾಯಿಲೆ ಕೊಟ್ಟು ಡಮಾರ್ ಅಂತ ಅವ್ರು ಅಲ್ಲೇ ಹೋಗೋ ಥರ ಮಾಡೋದು ಬಿಟ್ರೆ ಬರೇನಿಲ್ಲ, ಇನ್ನೇನೋ ಸಾಧ್ಯ ಆಗ್ತಿಲ್ಲ. ಯಾರೋ ಲೂಟಿಕೋರ್ ಅಂತಾರೆ, ಮಾಡಿದ್ರಂತೆ ಅಂತಾರೆ. ಏನು ಗಂಟೆ ದಿನಗಟ್ಲೆ ನಮ್ಮ TV ಅವ್ರು ನಾವು ತೋರಿಸ್ತೀವಪ್ಪ, ಅಲ್ಲೇ ಬೇಲ್ ತಗೊಂಡು ಆಚೆಗೆ ಬರ್ತಾರೆ, ಜೈಲಿಂದ ಫುಲ್ ಮೆರವಣಿಗೆ ಮಾಡ್ತಾರೆ, ನಾವು ಚುನಾವಣೆ ಗೆಲ್ತಾರೆ, ನೆಕ್ಸ್ಟ್ ಪೊಸಿಷನ್ಗೆ ಹೋಗ್ತಾರೆ, ಎಲ್ಲ ಆಗುತ್ತೆ. ಏನಿದು ಕತೆ? ಅಂದ್ರೆ ಒಂದು ಇಲಾಖೆಯಲ್ಲಿ ಈಗ ಮೊದಲು ಸ್ವಾತಂತ್ರ್ಯ ಟೈಮಲ್ಲಿ ಸ್ವಾತಂತ್ರ್ಯಕ್ಕಾಗಿ ಜೈಲ್ಗೆ ಹೋಗಿ ಬರೋರು. ಹೌದು. ಈಗೆಲ್ಲ ರಾಜಕಾರಣಿಗಳು ಸ್ವಾತಂತ್ರ್ಯಕ್ಕೋ ಯಾವ ಊರುದ್ದಾರಕ್ಕಲ್ಲ, ಎಲ್ಲ ಅವರವರು ರೇಪ್ ಮಾಡಿ, ಕಳ್ತನ ಮಾಡಿ, ಲೂಟಿ ಮಾಡಿ ಬೇರೆ ಕಾರಣಕ್ಕೆ ಜೈಲ್ಗೆ ಹೋಗಿ ಬರೋ ಸಂಖ್ಯೆ ಜಾಸ್ತಿ ಆಗಿದೆ. ಆದ್ರೆ ಸ್ವತಂತ್ರ ಹೋರಾಟಕ್ಕಾಗಿ ಹೋಗಿರ್ತಾರ ಸರ್ ಜೈಲಿಗೆ, ಅವ್ರಿಗೆ ಕೂಡ ಅಷ್ಟೊಂದು ಮರ್ಯಾದೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಸಿಗಲ್ಲ ಪಾಪ. ಬಟ್ ಆದ್ರೆ ಇವ್ರಿಗೆ ಮಾತ್ರ ಹೂವಿನ ಹಾರದಿಂದನೇ ತುಂಬಿಸ್ಬಿಡ್ತಾರೆ. ಸೇಬ್ನಾರ ಹೂವಿನಾರ ಎಲ್ಲ ಹಾಕ್ತಾರೆ. ಅಂದ್ರೆ 960 ಕೋಟಿ ಹಗರಣ ಅಂದ್ರೆ ಸ್ವಲ್ಪ ಕೂಡ ಈಗ ಚರ್ಚೆ ಮಾಡ್ತಾರೆ. ಕೋಟಿ 1000-20,000 ಕೋಟಿ ಆಗೋ ಟೈಮಲ್ಲಿ ನೀವೇನ್ರಿ
ಇನ್ನು ಬರೀ ಯಾಕಂದ್ರೆ ಏನಾದ್ರೂ ಒಂದು ವಿಷಯಗಳು ಬೇಕಲ್ಲ ಸರ್, ಈಗ ರಾಜಕೀಯವಾಗಿ ಚರ್ಚೆ ಮಾಡೋಕೆ ಅಥವಾ ವಾಗ್ದಾಳಿಯನ್ನು ನಡೆಸೋಕೆ ಬೇಕೇ ಬೇಕು. ಯಾಕಂದ್ರೆ ಮುಂದೆ ಇನ್ನೇನು ಇದು 5,000 ಅಲ್ಲ, ಸ್ಟಾರ್ಟಿಂಗ್ 5 ಒಂದಿದೆ, 960 ಕೋಟಿ. ಯಾಕಂದ್ರೆ ಈಗ ನೆಕ್ಸ್ಟ್ ಮುಂದಿನ ಒಂದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ಗಳಿವೆ, ಅದಕ್ಕೂ ಕೂಡ ಇದು ಏನಾದ್ರೂ ಸ್ವಲ್ಪ ಇವ್ರಿಗೆ ಆರೋಪಗಳು ಮಾಡೋಕೆ ಹೆಲ್ಪ್ ಆಗುತ್ತೆ ವಿರೋಧ ಪಕ್ಷದವ್ರಿಗೆ ಆ ರೀತಿಯಲ್ಲಿ ನೋಡೋದಾದ್ರೆ. ಯಾಕಂದ್ರೆ 2016ರಿಂದ ಏನ್ ನಡೆದಿದೆ, ವಿರೋಧ ಪಕ್ಷ ಇವರು ಅವ್ರು ತಿಂದಾಗ ಇವ್ರು ಬೈಯೋದು, ಇವ್ರು ಅಲ್ಲಿಗೆ ಹೋದಾಗ ಇವ್ರು ತಿನ್ನೋದು, ಅವ್ರಿಗಿಂತ ಜಾಸ್ತಿ ತಿನ್ನೋದು. ಅದು ಹೇಳಿದ್ನಲ್ಲ 10%, 40%, 60%. ಪುಣ್ಯಕ್ಕೆ 100% ಏನು ಮಾಡ್ಬಿಟ್ರೋ ಗೊತ್ತಿಲ್ಲ. ಎಸ್ ವೀಕ್ಷಕರೇ, ದೆಹಲಿ ಚುನಾವಣೆ ಘೋಷಣೆ ಆಗಿದ್ದು ಅಂಡ್ ರಾಜ್ಯ ರಾಜಕಾರಣದ ಲೆಕ್ಕಾಚಾರಗಳು ಅಂಡ್ BBMP ಹಗರಣ ಎಲ್ಲವನ್ನು ಕೂಡ ಇವತ್ತಿನ ಬಿಗ್ ನ್ಯೂಸ್, ಬಿಗ್ ಡಿಬೇಟಲ್ಲಿ ಕೊಟ್ವಿ. ನಾನು ಮತ್ತು ಭೀಮೇಶ್ ಕೊನಾಳ್, ಬಳ್ಳಾರಿಯ ಭೀಮೇಶ್. ಥ್ಯಾಂಕ್ ಯು ಸೊ ಮಚ್. ಶುಭರಾತ್ರಿ, ಧನ್ಯವಾದಗಳು. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.